ಗಾಢವಾದ ಕಾಡೊಂದರ ಮಧ್ಯೆ ಒಂದು ಪುರಾತನ ದೇವಾಲಯವಿತ್ತು. ಆ ದೇವಾಲಯವನ್ನು ಜನರು ನಾಗದೇವಿಯ ಗುಡಿ ಎಂದು ಕರೆಯುತ್ತಿದ್ದರು. ಅಲ್ಲಿ ಒಬ್ಬ ಶಾಪಗ್ರಸ್ತ ನಾಗಕನ್ಯೆ ವಾಸಿಸುತ್ತಿದ್ದಾಳೆ ಎಂದು ಜನರು ನಂಬುತ್ತಿದ್ದರು. ಆ ಶಾಪದಿಂದ ಮುಕ್ತಿಯಾಗಬೇಕಾದರೆ ಆಕೆಯು ಯಾವುದೋ ಅದ್ಭುತ ಕಾರ್ಯವನ್ನು ಮಾಡಬೇಕು ಎಂದು ಎಲ್ಲರಿಗೂ ತಿಳಿದಿತ್ತು. ಆದರೆ ಆ ಕಾರ್ಯ ಏನು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಈ ಕಾಡಿನ ಸಮೀಪದಲ್ಲೇ ಒಂದು ರಾಜ್ಯವಿತ್ತು. ಅಲ್ಲಿ ಆರ್ಯನ್ ಎಂಬ ರಾಜಕುಮಾರನೊಬ್ಬನಿದ್ದ. ಅವನಿಗೆ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದು, ರಹಸ್ಯಮಯ ಸ್ಥಳಗಳಿಗೆ ತೆರಳುವುದು ಎಂದರೆ ಬಹಳ ಇಷ್ಟ. ಒಂದು ದಿನ ಆ ಪುರಾತನ ದೇವಾಲಯಕ್ಕೆ ತೆರಳಬೇಕೆಂದು ಅವನು ನಿರ್ಧರಿಸಿದ. ಆಗಲೇ ಕೆಲವು ವಿಚಿತ್ರ ಘಟನೆಗಳು ಸಂಭವಿಸತೊಡಗಿದವು. ನಾಗದೇವಿಯ ಗುಡಿಯ ಬಗ್ಗೆ ಜನರು ಕಥೆಯಾಗಿ ಹೇಳಿಕೊಳ್ಳುತ್ತಿದ್ದರು. ಆ ಗುಡಿಯ ರಹಸ್ಯಮಯ ವಾತಾವರಣ, ಅಲ್ಲಿ ವಾಸಿಸುವ ಶಾಪಗ್ರಸ್ತ ನಾಗಕನ್ಯೆಯ ಕತೆ, ಇವೆಲ್ಲವೂ ಆರ್ಯನ್ನ ಕುತೂಹಲವನ್ನು ಕೆರಳಿಸಿದವು. ಆ ಗುಡಿಯ ರಹಸ್ಯವನ್ನು ಛೇದಿಸಲೇಬೇಕೆಂದು ಅವನು ತೀರ್ಮಾನಿಸಿದ. ಕುದುರೆಯ ಮೇಲೆ ಕಾಡಿನತ್ತ ಸಾಗಿದ ಅವನಿಗೆ ಗುಡಿಗೆ ತಲುಪಿದ ಕೂಡಲೇ ಒಂದು ಅಪರಿಚಿತ ವಿಚಿತ್ರ ಭಾವನೆ ಕಾಡತೊಡಗಿತು. ಆರ್ಯನ್ ಆ ನಾಗಕನ್ಯೆಯನ್ನು ಭೇಟಿಯಾದನ? ಆಕೆಯ ಶಾಪಮುಕ್ತಿಗಾಗಿ ಏನಾದರೂ ಮಾಡಿದನ? ಅವರಿಬ್ಬರ ನಡುವೆ ಪ್ರೀತಿಯ ಬಂಧವು ಹೇಗೆ ಚಿಗುರಿತು? ಇದನ್ನೆಲ್ಲ ತಿಳಿದುಕೊಳ್ಳಲು ಈ ಕಥೆಯನ್ನು ಕೊನೆಯವರೆಗೂ ಆಲಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಪರಮಶಿವನ ಭಕ್ತರಾಗಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಡನ್ ನಮ ಶಿವಾಯ ಎಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕುದುರೆಯ ಮೇಲೆ ಗುಡಿಗೆ ತಲುಪಿದ ಆರ್ಯನ್ಗೆ ಆ ದೇವಾಲಯದ ಸೌಂದರ್ಯವು ಅಚ್ಚರಿಯನ್ನುಂಟು ಮಾಡಿತು. ಆದರೆ ಗುಡಿಯೊಳಗಿನ ವಾತಾವರಣವು ಯಾವುದೋ ಗೊತ್ತಿಲ್ಲದ ಭಾವನೆಯನ್ನು ತಂದಿತು. ಜನರಿಲ್ಲದ ಆ ಗುಡಿಯಲ್ಲಿ ಯಾರೋ ಸಂಚರಿಸುತ್ತಿರುವಂತೆ ಭಾಸವಾಯಿತು. ಗುಡಿಯ ಗೋಡೆಗಳ ಮೇಲೆ ಕೆತ್ತಲಾಗಿದ್ದ ನಾಗದೇವತೆಯ ಚಿತ್ರಗಳು ಜೀವಂತವಾಗಿವೆಯೇನೋ ಎಂಬಂತೆ ಕಾಣುತ್ತಿದ್ದವು. ಅಷ್ಟರಲ್ಲಿ ಆರ್ಯನ್ನ ಕಿವಿಯಲ್ಲಿ ಯಾರೋ ಗುಸುಗುಸುಗುಟ್ಟಿದಂತೆ ಭಾಸವಾಯಿತು. ನೀನು ಇಲ್ಲಿಗೆ ಬರಬಾರದಿತ್ತು ಎಂಬ ಧ್ವನಿಯೊಂದು ಕೇಳಿಸಿತು. ಆರ್ಯನ್ ತಿರುಗಿ ನೋಡಿದರೂ ಯಾರೂ ಕಾಣಸಿಲ್ಲ. ಆದರೂ ಗುಡಿಯ ರಹಸ್ಯವನ್ನು ಕಂಡುಕೊಳ್ಳಲೇಬೇಕೆಂದು ಅವನು ಮುಂದಕ್ಕೆ ಸಾಗಿದ. ಗುಡಿಯ ಬಾಗಿಲು ತೆರೆದ ಕೂಡಲೇ ತಂಪಾದ ಗಾಳಿಯೊಂದು ಅವನ ಮುಖವನ್ನು ಮುಟ್ಟಿತು. ಕ್ಷಣಾರ್ಧದಲ್ಲಿ ಆರ್ಯನ್ನ ಕಣ್ಣೆದುರಿಗೆ ಒಬ್ಬ ಸುಂದರ ಯುವತಿ ಕಾಣಿಸಿಕೊಂಡಳು. ಆಕೆಯ ನೀಲಿ ಕಣ್ಣುಗಳಲ್ಲಿ ಯಾವುದೋ ಮಾಂತ್ರಿಕ ಶಕ್ತಿಯಿತ್ತು. ನೀನು ಯಾರು ಎಂದು ಆರ್ಯನ್ ಪ್ರಶ್ನಿಸಿದ. ಆಕೆ ನಗುತ್ತಾ, ನಾನು ಒಬ್ಬ ನಾಗಕನ್ಯೆ ಎಂದು ಉತ್ತರಿಸಿದಳು. ಆರ್ಯನ್ಗೆ ಆಕೆಯ ಮಾತುಗಳು ನಂಬಿಕೆಯನ್ನುಂಟು ಮಾಡಲಿಲ್ಲ. ನೀನು ಇಲ್ಲಿ ಒಂಟಿಯಾಗಿಯೇ ಇದ್ದೀಯಾ ಎಂದು ಮತ್ತೊಂದು ಪ್ರಶ್ನೆ ಕೇಳಿದ. ಆ ಪ್ರಶ್ನೆಗೆ ಆಕೆಯ ಕಣ್ಣುಗಳಲ್ಲಿ ಒಂದು ಗುರುತಿಲ್ಲದ ದುವಥ ಕಾಣಿಸಿತು. ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಆಕೆ ಹೇಳಿದಳು, ಹೌದು, ನಾನು ಇಲ್ಲಿ ವರ್ಷಗಟ್ಟಲೆ ಒಂಟಿಯಾಗಿಯೇ ಇದ್ದೇನೆ. ನಾನೊಮ್ಮೆ ತಿಳಿಯದೆ ಮಾಡಿದ ಕೆಲಸದಿಂದಾಗಿ ನಾಗದೇವತೆಯು ನನ್ನನ್ನು ಶಪಿಸಿದಳು. ಈ ಗುಡಿಯೊಳಗೆ ಅರ್ಧ ಮನುಷ್ಯನಾಗಿ ಅರ್ಧ ಸರ್ಪವಾಗಿ ಬದುಕಬೇಕೆಂದು ಶಾಪ ಕೊಟ್ಟಳು. ಒಬ್ಬ ಮಹಾಯೋಧನು ಬಂದು ನನ್ನನ್ನು ಈ ಗುಡಿಯಿಂದ ಕರೆದೊಯ್ಯುವವನೆಂದು ಆಕೆ ಹೇಳಿದ್ದಾಳೆ. ಈ ಮಾತು ಕೇಳಿ ಆರ್ಯನ್ ಆಶ್ಚರ್ಯಗೊಂಡ. ನಾನು ನಿನ್ನನ್ನು ಈ ಗುಡಿಯಿಂದ ಕರೆದೊಯ್ಯಲು ಪ್ರಯತ್ನಿಸುತ್ತೇನೆ. ನಿನಗೆ ಶಾಪಮುಕ್ತಿಯನ್ನು ಖಂಡಿತವಾಗಿಯೂ ತಂದುಕೊಡುತ್ತೇನೆ ಎಂದು ಆಕೆಗೆ ಭರವಸೆ ನೀಡಿದ. ಆದರೆ ನಾಗಕನ್ಯೆಯು ಹೇಳಿದಳು, ಇದು ನೀನು ಭಾವಿಸಿದಷ್ಟು ಸುಲಭವಲ್ಲ. ನನ್ನ ಶಾಪವನ್ನು ತೊಡೆದು ಹಾಕಲು ನೀನು 3 ಕಠಿಣ ಕಾರ್ಯಗಳನ್ನು ಪೂರೈಸಬೇಕು. ಆ ಅಗ್ನಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ದಾಟಿದರೆ ಮಾತ್ರ ನನ್ನನ್ನು ರಕ್ಷಿಸಬಹುದು. ಒಂದು ವೇಳೆ ನೀನು ವಿಕಲವಾದರೆ ಸಾವು ಖಾಯಂ. ಆರ್ಯನ್ಗೆ ಯಾವುದೇ ಭಯವಿರಲಿಲ್ಲ. ಧೈರ್ಯವಾಗಿ ಆಕೆಗೆ ಸಹಾಯ ಮಾಡಲು ನಿರ್ಧರಿಸಿದ. ಕ್ಷಣದಲ್ಲಿ ನಾಗಕನ್ಯೆಯ ಕಣ್ಣುಗಳಿಂದ ಒಂದು ಮಿಂಚಿನಂತೆ ಒಂದು ಕಪ್ಪು ಕಾಳಿಂಗ ಸರ್ಪವೊಂದು ಹೊರಬಂತು. ಆ ಸರ್ಪವು ಶತಮಾನಗಳಿಂದ ಆಕೆಯನ್ನು ಕಾಯುತ್ತಿತ್ತು. ಈ ಕಾಳಿಂಗವು ನನ್ನ ರಕ್ಷಕ. ಇದನ್ನು ಸಂಹರಿಸಿದರೆ ನೀನು ಮೊದಲ ಪರೀಕ್ಷೆಯಲ್ಲಿ ಗೆದ್ದಂತೆ ಎಂದು ಆಕೆ ಹೇಳಿದಳು. ಆದರೆ ಇದು ಅತ್ಯಂತ ಕ್ರೂರವಾದ ಸರ್ಪ. ಇದನ್ನು ಜಾಣ್ಮೆಯಿಂದ ಸಂಹರಿಸಬೇಕು. ಆರ್ಯನ್ ಯೋಚಿಸದೆ ಕತ್ತಿಯನ್ನೆತ್ತಿ ಕಾಳಿಂಗದ ಮೇಲೆ ದಾಳಿ ಮಾಡಿದ. ಆ ಸರ್ಪವು ಶಕ್ತಿಶಾಲಿಯಾಗಿತ್ತು. ಆರ್ಯನ್ನ ಮೇಲೆ ಬೀಸುಕೊಂಗುತ್ತಿದ್ದರೆ ಅವನು ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ತಿರುಗಾಡಿದ. ಇಬ್ಬರ ನಡುವೆ ತೀವ್ರ ಯುದ್ಧವೇ ನಡೆಯಿತು. ಆಗ ಆರ್ಯನ್ಗೆ
ಸರ್ಪಗಳು ಬೆಂಕಿಗೆ ಹೆದರುತ್ತವೆ ಎಂಬುದು ನೆನಪಾಯಿತು. ತಾನು ತಂದಿದ್ದ ಒಂದು ದೀಪಕ್ಕೆ ಬೆಂಕಿ ಹಚ್ಚಿ ಕಾಳಿಂಗದ ಮುಂದೆ ಇಟ್ಟ. ಸರ್ಪವು ಭಯದಿಂದ ಹಿಂದೆ ಸರಿಯಿತು. ಆ ಕ್ಷಣವನ್ನು ಬಳಸಿಕೊಂಡ ಆರ್ಯನ್ ಕಾಳಿಂಗದ ತಲೆಯನ್ನು ಕಡಿದು ಹಾಕಿದ. ಇದನ್ನು ಕಂಡ ನಾಗಕನ್ಯೆ ಸಂತೋಷದಿಂದ ಕಿರಿಚಿಕೊಂಡಳು. ನೀನು ಮೊದಲ ಪರೀಕ್ಷೆಯನ್ನು ಸುಲಭವಾಗಿ ಗೆದ್ದೆ, ಆದರೆ ಎರಡನೇ ಪರೀಕ್ಷೆಯು ಇನ್ನೂ ಕಠಿಣವಾದದ್ದು ಎಂದು ಹೇಳುತ್ತಾ ಒಂದು ಉರಿಯುತ್ತಿರುವ ಬೆಂಕಿಯ ಗೋಳವನ್ನು ತೋರಿಸಿದಳು. ಈ ಬೆಂಕಿಯ ಗೋಳವನ್ನು ದಾಟಿದರೆ ಎರಡನೇ ಪರೀಕ್ಷೆಯನ್ನು ಗೆಲ್ಲುವೆ ಎಂದಳು. ಆರ್ಯನ್ ಒಂದು ಕ್ಷಣವೂ ತಡಮಾಡದೆ ಆ ಬೆಂಕಿಯ ಗೋಳದೊಳಗೆ ಧುಮುಕಿದ. ಉರಿಯುತ್ತಿರುವ ಬೆಂಕಿಯು ಅವನನ್ನು ಸುಡುತ್ತಿದ್ದರು. ಅವನ ಮನೋಬಲವು ಅವನನ್ನು ರಕ್ಷಿಸಿತು. ಅವನು ಬೆಂಕಿಯಿಂದ ಯಶಸ್ವಿಯಾಗಿ ಹೊರಬಂದ. ಇದನ್ನು ಕಂಡ ನಾಗಕನ್ಯೆ ಇನ್ನಷ್ಟು ಸಂತೋಷಪಟ್ಟಳು. ಕೊನೆಯ ಪರೀಕ್ಷೆಯ ಬಗ್ಗೆ ಆಕೆ ವಿವರಿಸತೊಡಗಿದಳು. ಗುಡಿಯೊಳಗಿರುವ ಒಂದು ವಿಗ್ರಹವನ್ನು ಮುಟ್ಟಬೇಕು, ಆದರೆ ಆ ವಿಗ್ರಹವನ್ನು ಮುಟ್ಟಿದವರೆಲ್ಲರೂ ಕಲ್ಲಾಗಿ ಬದಲಾಗುತ್ತಾರೆ ಎಂದಳು. ಆರ್ಯನ್ ಗುಡಿಯ ಸುತ್ತಲಿನ ಕಲ್ಲಿನ ವಿಗ್ರಹಗಳನ್ನು ಗಮನಿಸಿದ. ಆ ವಿಗ್ರಹವನ್ನು ಮುಟ್ಟಿದವರೆಲ್ಲರೂ ಕಲ್ಲಾಗಿದ್ದರು. ಆದರೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ನಿಸ್ವಾರ್ಥವಾಗಿ ಸಹಾಯ ಮಾಡುವವರಿಗೆ ಯಾವ ಶಾಪವೂ ತಗಲುವುದಿಲ್ಲ ಎಂಬುದು ಆರ್ಯನ್ಗೆ ತಿಳಿದಿತ್ತು. ಧೈರ್ಯದಿಂದ ಅವನು ಆ ವಿಗ್ರಹವನ್ನು ಮುಟ್ಟಿದ. ಕ್ಷಣಾರ್ಧದಲ್ಲಿ ವಿಗ್ರಹದಿಂದ ಬೆಳಕಿನ ಕಿರಣಗಳು ಹೊರಹೊಮ್ಮಿದವು. ಗುಡಿಯ ಗೋಡೆಗಳ ಮೇಲಿನ ಸರ್ಪಗಳ ಚಿತ್ರಗಳು ಜೀವಂತವಾದವು. ನಾಗಕನ್ಯೆಗೆ ಶಾಪಮುಕ್ತಿಯಾಯಿತು. ಆಕೆ ಸಂತೋಷದಿಂದ ಆರ್ಯನ್ನನ್ನು ಆಲಿಂಗಿಸಿಕೊಂಡಳು. ಅಷ್ಟರಲ್ಲಿ ಚಿನ್ನದ ಬಣ್ಣದಿಂದ ಮಿನುಗುತ್ತಿರುವ ಒಂದು ರಥವು ಕಾಣಿಸಿಕೊಂಡಿತು. ಆ ರಥದಿಂದ ನಾಗದೇವತೆಯೇ ಇಳಿದು, ನಾಗಕನ್ಯೆ, ನಿನ್ನ ಶಾಪವು ಈಗ ಮುಗಿದಿದೆ. ಇನ್ನು ನೀನು ನಾಗಲೋಕಕ್ಕೆ ಬರಬಹುದು ಎಂದು ಹೇಳಿದಳು. ನಾಗಕನ್ಯೆ ಆರ್ಯನ್ಗೆ ಧನ್ಯವಾದ ಹೇಳಿ ಅವನನ್ನು ತನ್ನೊಡನೆ ನಾಗಲೋಕಕ್ಕೆ ಬರಲು ಆಹ್ವಾನಿಸಿದಳು. ಕೊತ್ಸಾಹದಿಂದ ಆರ್ಯನ್ ಒಪ್ಪಿಕೊಂಡ. ಆದರೆ ನಾಗಲೋಕಕ್ಕೆ ತಲುಪಿದಾಗ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಚಿನ್ನದ ಗೋಡೆಗಳಿಂದ ಕೂಡಿದ ಆ ಲೋಕದಲ್ಲಿ ಎಲ್ಲ ನಾಗಗಳು ದುಕಟದಿಂದ ಕುಗ್ಗಿಹೋಗಿದ್ದವು. ನಾಗರಾಜ ವಾಸುಕಿಯು ಆರ್ಯನ್ನನ್ನು ಕಂಡು, ನೀನೇ ನಮ್ಮ ನಾಗಕನ್ಯೆಯನ್ನು ರಕ್ಷಿಸಿದವನು. ನಿನ್ನ ಧೈರ್ಯದ ಕಥೆಯನ್ನು ನಾನು ಕೇಳಿದ್ದೇನೆ. ಆದರೆ ಈಗ ನಮ್ಮ ನಾಗಲೋಕದ ಮೇಲೆ ಒಂದು ದೊಡ್ಡ ಆಪತ್ತು ಬಂದಿದೆ. ಒಬ್ಬ ರಾಕ್ಷಸನು ನಮ್ಮ ಲೋಕವನ್ನು ಆಕ್ರಮಿಸಲು ಯತ್ನಿಸುತ್ತಿದ್ದಾನೆ. ಅವನನ್ನು ಎದುರಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಂದು ದುಕಟದಿಂದ ಹೇಳಿದ. ಆರ್ಯನ್ ಒಂದು ಕ್ಷಣವೂ ಯೋಚಿಸದೆ, ಯಾವುದೇ ಚಿಂತೆ ಬೇಡ, ದೃಢ ಸಂಕಲ್ಪದಿಂದ ಯುದ್ಧ ಮಾಡಿದರೆ ಗೆಲುವು ನಮ್ಮದಾಗುತ್ತದೆ ಎಂದು ಧೈರ್ಯ ತುಂಬಿದ. ಆಗಲೇ ರಾಕ್ಷಸನು ನಾಗಲೋಕದ ಮೇಲೆ ದಾಳಿಯನ್ನು ಆರಂಭಿಸಿದ. ಲೋಕವೇ ಗದ್ದಲದಿಂದ ಕಂಪಿತವಾಯಿತು. ನಾಗಕನ್ಯೆಯ ಸೌಂದರ್ಯವನ್ನು ಕಂಡ ರಾಕ್ಷಸನು ಆಕೆಯನ್ನು ತನ್ನದಾಗಿಸಿಕೊಳ್ಳಲು ಆಕೆಯನ್ನು ಸೆರೆಹಿಡಿದ. ಇದನ್ನು ಕಂಡ ಆರ್ಯನ್ಗೆ ಕೋಪವು ಮುಂಚಿಕೊಂಡಿತು. ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ವಜ್ರದಂತೆ ಮಿನುಗುವ ಕತ್ತಿಯಿಂದ ರಾಕ್ಷಸನ ಮೇಲೆ ದಾಳಿ ಮಾಡಿದ. ಇಬ್ಬರ ನಡುವೆ ತೀವ್ರ ಯುದ್ಧವಾಯಿತು. ಈ ಯುದ್ಧದಲ್ಲಿ ಅನೇಕ ನಾಗಕನ್ಯೆಯರು ಮತ್ತು ನಾಗಗಳು ಸಾಯಲು ಆರಂಭಿಸಿದರು. ಆರ್ಯನ್ ಶಾಪಮುಕ್ತಿಗೊಳಿಸಿದ ನಾಗಕನ್ಯೆಯು ಗಂಭೀರವಾಗಿ ಗಾಯಗೊಂಡು ಜೀವನ ಮರಣದ ನಡುವೆ ತೂಗಾಡತೊಡಗಿದಳು. ಇದನ್ನು ಕಂಡ ಆರ್ಯನ್ ಕೋಪದಿಂದ ರಾಕ್ಷಸನ ಮೇಲೆ ಎರಗಿದ. ಒಂದು ಕ್ಷಣದಲ್ಲಿ ರಾಕ್ಷಸನು ಸಾಯಲು ನಾಗಲೋಕದಿಂದ ಆ ಭೀಕರತೆ ತೊಲಗಿತು. ಎಲ್ಲ ನಾಗಗಳು ಸಂತೋಷದಿಂದ ಸಂಭ್ರಮಿಸಿದವು. ಆದರೆ ನಾಗಕನ್ಯೆಯ ಆರೋಗ್ಯವು ಕ್ಷೀಣಿಸಿತು. ಆರ್ಯನ್ ವಾಸುಕಿಯನ್ನು ಕೇಳಿಕೊಂಡ, ಆಕೆಯನ್ನು ಯಾವುದೇ ರೀತಿಯಲ್ಲಿ ಬದುಕಿಸಬೇಕು. ವಾಸುಕಿಯು ಹೇಳಿದ, ನಾಗಮಣಿಯ ಸಹಾಯದಿಂದ ಆಕೆಯನ್ನು ಬದುಕಿಸಬಹುದು. ಆದರೆ ಆಕೆ ತನ್ನ ನಾಗಜನ್ಮವನ್ನು ಕಳೆದುಕೊಂಡು ಸಾಮಾನ್ಯ ಯುವತಿಯಾಗಿ ಬದಲಾಗುತ್ತಾಳೆ. ಇನ್ನು ಮುಂದೆ ಆಕೆ ಭೂಮಿಯ ಮೇಲೆಯೇ ಬದುಕಬೇಕು. ಆಕೆ ಬದುಕಿದರೆ ಸಾಕು ಎಂದ ಆರ್ಯನ್ ನಾಗಮಣಿಯಿಂದ ಆಕೆಯನ್ನು ಬದುಕಿಸಲು ವಾಸುಕಿಯನ್ನು ಕೇಳಿಕೊಂಡ. ನಾಗಮಣಿಯ ಶಕ್ತಿಯಿಂದ ಆಕೆ ಜೀವಂತವಾದಳು. ಆದರೆ ಆಕೆ ಇನ್ನೂ ನಾಗಕನ್ಯೆಯಾಗಿರದೆ ಸಾಮಾನ್ಯ ಮಾನವಿಯಾದಳು. ಆರ್ಯನ್ ಆಕೆಯನ್ನು ಕೇಳಿದ, ನೀನು ಜೀವನ ಪರ್ಯಂತ ನನ್ನೊಡನೆ ಇರುವೆಯಾ? ತನ್ನ ಪ್ರಾಣವನ್ನು ರಕ್ಷಿಸಿ ಹೊಸ ಜೀವನವನ್ನು ಕೊಟ್ಟ ಆರ್ಯನ್ನೊಡನೆ ಜೀವನವಿಡೀ ಕಾಲ ಕಳೆಯಲು ಸಿದ್ಧವಾಗಿರುವುದಾಗಿ ಆಕೆ ಪ್ರೀತಿಯಿಂದ ಹೇಳಿದಳು. ಒಬ್ಬ ಮಾನವನಿಗೂ ನಾಗಕನ್ಯೆಗೂ ನಡೆದ ಈ ವಿವಾಹವು ಇತಿಹಾಸದಲ್ಲಿ ಮೊದಲನೆಯದು. ಅನೇಕ ನಾಗಗಳು
ದೇವತೆಗಳು ಈ ವಿವಾಹಕ್ಕೆ ಆಗಮಿಸಿದವು. ತಲೆತಲಾಂತರಕ್ಕೂ ಈ ಪ್ರೀತಿಯ ಕಥೆಯು ಕಥೆಯಾಗಿ ಹೇಳಲ್ಪಟ್ಟಿತು. ಈ ಕತೆ ನಿಮ್ಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ನಮ್ಮ ಚಾನಲ್ನನ್ನು ರೆಕಮೆಂಡ್ ಮಾಡಿ. ಧನ್ಯವಾದಗಳು.